टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಂಗಿಯ ಮದುವೆಗೆ ಅಂತ ಪಾಕಿಸ್ತಾನದಿಂದ ಮೈಸೂರಿಗೆ ಬಂದಿದ್ದಂತ ಮಹಿಳೆ ತನ್ನ 3 ಮಕ್ಕಳ ಜೊತೆ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ಇಲ್ಲಿಯೂ ಇರಲಾಗದೆ ಅಲ್ಲಿಗೂ ಹೋಗಲಾರದೆ ಅತಂತ್ರವಾಗಿದ್ದಾಳೆ. ಹಾಗಿದ್ರೆ ಆಕೆಗಾಗಿರುವಂತ ಸಂಕಷ್ಟವಾದ್ರೂ ಏನು ನೀವೇ ನೋಡಿ. ಒಂದ್ ಕಡೆ ಯುದ್ಧದ ಕಾರ್ಮೋಡ, ಮತ್ತೊಂದೆಡೆ ಗಡಿದಾಟದೆ ಕಣ್ಣೀರು. 3 ಮಕ್ಕಳಿದ್ದಾರೆ. ಪಾಕಿಸ್ತಾನದಲ್ಲಿರೋ ಪತಿ ಫೋನ್ ರಿಸೀವ್ ಮಾಡ್ತಿಲ್ಲ, ಏನ್ ಮಾಡ್ಲಿ ಅಂತ ಕಂಗಾಲಾಗಿದ್ಲು. ಈಗ ಗಡಿದಾಟಿ ಪಾಕ್ಗೆ ಹೋಗಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಪಾಕ್ಗೆ ಹೋಗಲು ಮೈಸೂರು ಮಹಿಳೆ ಪರದಾಟ. ತಂಗಿ ಮದುವೆಗೆ ಬಂದು ವೀಸಾ ಇಲ್ಲದೆ ಅಲೆದಾಟ. ಈಕೆ ರಂಶಾ. ಮೈಸೂರಿನ ರಾಜೀವ್ ನಗರದ ಈ ರಂಶಾ ಪಾಕಿಸ್ತಾನದ ಮೊಹಮ್ಮದ್ ಫಾರೂಕ್ ಜೊತೆ 8 ವರ್ಷಗಳ ಹಿಂದೆ ಮದುವೆ ಆಗಿದ್ಲು. ಆದ್ರೆ ಇತ್ತೀಚೆಗೆ ತಂಗಿ ಮದುವೆ ಅಂತ 8 ವರ್ಷಗಳ ಬಳಿಕ ತನ್ನ 3 ಮಕ್ಕಳೊಂದಿಗೆ ತಾಯ್ನಾಡಿಗೆ ಬಂದಿದ್ಲು. ಹೀಗೆ ಬಂದವಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ವಿಷಯ ಏನಂದ್ರೆ, ಪಾಕಿಸ್ತಾನದ ವ್ಯಕ್ತಿ ಜೊತೆ ಮದುವೆಯಾಗಿ 8 ವರ್ಷ ಕಳೆದ್ರೂ ಈ ರಂಶಾಗೆ ಅಲ್ಲಿನ ಪೌರತ್ವ ಸಿಕ್ಕಿಲ್ಲ. ಈವರೆಗೆ ವೀಸಾ ವಿಸ್ತರಿಸುತ್ತಾ ಸಂಸಾರ ಸಾಗಿಸಿದ್ರು. ಮತ್ತೊಂದ್ ಕಡೆ ಪಾಕ್ನಲ್ಲೇ ಹುಟ್ಟಿದ ಈಕೆಯ 3 ಮಕ್ಕಳು ಪಾಕಿಸ್ತಾನಿ ಪ್ರಜೆಗಳಾಗಿದ್ದಾರೆ. ಸದ್ಯ ಕೇಂದ್ರದ ನಿಯಮದಂತೆ ಮಕ್ಕಳು ಇಲ್ಲಿ ಇರುವಂತಿಲ್ಲ. ಜೊತೆಯಲ್ಲೇ ಹೋಗೋಣ ಅಂದ್ರೆ ಈಕೆಯ ವೀಸಾ ಕೂಡ ಮುಗಿದು ಹೋಗಿದೆ. ಅಲ್ಲದೆ ಪಾಸ್ಪೋರ್ಟ್ ಕೂಡ ರಿನಿವಲ್ಗೆ ಕೊಟ್ಟಿದ್ದಾಳೆ. ಸದ್ಯ ವೀಸಾ ಸಮಸ್ಯೆ ಬಗೆಹರಿಸಿಕೊಳ್ಳಲು ರಂಶಾ ಕುಟುಂಬದವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಂಶಾ ತಂಗಿಯನ್ನ ಮದುವೆ ಆಗ್ತಿರೋ ರಿಜ್ವಾನ್ ಅವರ ಸಹಾಯಕ್ಕೆ ನಿಂತಿದ್ದಾರೆ. ಎಕ್ಸಾಂಪಲ್, ಪಾಕಿಸ್ತಾನಲ್ಲಿ ಇಂಡಿಯಾ ಇದ್ದಾರೆ, ಅವ್ರು ಬಿಟ್ಟರೆ ಇಂಡಿಯಾ ರಿಲೇಷನ್ ಹೋಗಿ ಪಿಕ್ ಮಾಡ್ಕೋತಾರೆ. ಪಾಕಿಸ್ತಾನಲ್ಲಿ ಬಂದು ಯಾರು ಪಿಕ್ ಮಾಡ್ತಿದ್ರು, ಯಾರಿಗೆ ಬಿಡ್ತೀರಾ? ಅದಕ್ಕೆ ಅಮ್ಮ ಇದ್ದಾರೆ, ಅಮ್ಮ ಯಾವಾಗ ಬಿಡ್ತಾರೆ? ಅವ್ರು ಬಿಡೋಕ್ಕೆ ರೆಡಿ ಇತ್ತು. ಅಲ್ಲಿ ಪೊಲೀಸರ ಹೇಳೋ ಟೈಮ್ಲಿ ನಮ್ಗೆ ಟಿಕೆಟ್ ಎಲ್ಲ ಮಾಡಿದ್ದೀವಿ, ಎಲ್ಲ ಮಾಡಿ ಬಾಗಾ ಬಾರ್ಡ್ರ್ ಹೋಗಿ ಬಂದಿದ್ದೀವಿ ನಾವು. ಬಾಗಾ ಬಾರ್ಡ್ರಲ್ಲಿ 3 ದಿನ ಇದ್ದೆ ನಾನು. 3 ದಿನ ಇದ್ರೆ ಇಲ್ಲಿ ಇಲ್ಲೇ 3 ದಿನ ಇದ್ರೂ ಅಲ್ಲಿ ಸಮಸ್ಯೆ ಬಗೆಹರಿರಲಿಲ್ಲ. ಸಮಸ್ಯೆ ಇಲ್ಲ. ಅವರು ನಾನು ಅವ್ರು 3 ದಿನ ಯಾಕಿದ್ದೀರ ಅಂದರೆ ಅವ್ರಿಗೆ ವೇಟ್ ಮಾಡ್ತಿದ್ರು. ಯಾರಿಗೆ? ಪಾಕಿಸ್ತಾನಲ್ಲಿ ರೆಸ್ಪಾನ್ಸ್ ಬಂದರೆ ಬಿಟ್ಟು ಬರೋದಾಗ ನಾನು ವೇಟ್ ಮಾಡ್ತಿದ್ರು. ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇನ್ನು ಪಾಕ್ನಲ್ಲಿರೋ ಈಕೆಯ ಪತಿ ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಹೇಗೆ ಮಕ್ಕಳ ಜೊತೆ ಹೋಗಿದ್ದೀಯೋ ಹಾಗೆ ಮಕ್ಕಳ ಜೊತೆ ನೀನು ಬಾ, ಇಲ್ಲ ಅಂದ್ರೆ ಮಕ್ಕಳನ್ನ ಕಳುಹಿಸಬೇಡ ಅಂತ ಷರತ್ತು ಹಾಕಿದ್ದಾನಂತೆ. ಹೀಗಾಗಿ ಗಡಿವರೆಗೆ ಹೋಗಿದ್ದ ರಂಶಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಮಕ್ಕಳ ಜೊತೆ ನಿಂತು ಕಣ್ಣೀರು ಹಾಕಿದ್ದಾಳೆ. मेरा पासपोर्ट नहीं, मैं कैसे जाऊँ? हस्बैंड फोन नहीं उठा रहा है. ರಂಶಾ मैसूर से वहाँ शादी उधर हुई है ना, तो मैं विजिट 8 साल के बाद आई थी यहाँ इंडिया. तो मेरे 3 बच्चे अभी जो हादसे हुए कह रहे निकलो निकलो, वहाँ पर इनको तीनों को रिसीव करने वाला नहीं है. मैं इनको किसके हवाले करूँ बॉर्डर पे? वहाँ कौन इनको लेगा? 1.5 ವರ್ಷದ ಹಿಂದೆ ರಂಶಾ ತಂಗಿಯ ಜೊತೆ ರಿಜ್ವಾನ್ ನಿಶ್ಚಿತಾರ್ಥವಾಗಿತ್ತು. ಆದ್ರೆ ರಂಶಾ ಬರುವಿಕೆಗಾಗಿಯೇ 1.5 ವರ್ಷ ಕಾದಿದ್ರು. ಈಗ ಮಕ್ಕಳ ಜೊತೆ ಅವರು ಕೂಡ ಬಂದಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇದೇ ತಿಂಗಳ 11ರಂದು ನನ್ನ ಮದುವೆ ನಡೆಯಬೇಕಿತ್ತು. ಆದ್ರೀಗ ಆದಷ್ಟು ಬೇಗ ರಂಶಾ ದೇಶ ತೊರೆಯಬೇಕಿರೋದು ಕುಟುಂಬದವರ ಬೇಸರಕ್ಕೆ ಕಾರಣವಾಗಿದೆ. ರಾಮ್, TV9 ಮೈಸೂರು.